ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೋಹಿತ್ ದರ್ಶನ್ ವ್ಲಾಗ್ಸ್. ಸೊ ಇವತ್ತು ಡೇಟ್ ಎಷ್ಟು 11th ಇವತ್ತು ಬೆಳಗ್ಗೆ 11:30 ಆಯ್ತು ಟೈಮ್. ಇವಾಗ ಜಸ್ಟ್ ಅನಂತಪುರಿಂದ ಬ್ಯಾಂಗ್ಳೂರ್ ಹೊರಟಿದೀವಿ ನಾವು. ಅತ್ತೆ ಮಾವನ ಟಾಟಾ ಬಾಯ್ ಬಾಯ್ ಹೇಳಿ ಎಸ್ ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ. ಬ್ಯಾಂಗ್ಳೂರ್ಗೆ ಹಾಯ್ ಹೇಳ್ತಾ ಇದೀವಿ. ಆಕ್ಚುಲಿ 5 days ಇದೀವಿ ಅಲ್ಲಿ. ಅಂಡ್ ಎವ್ರಿ ಟೈಮ್ ಅಲ್ಲಿಂದ ಬರುವಾಗ ಅಮ್ಮ ಒಂದೇ ಹೇಳ್ತಾರೆ, ಇಷ್ಟು ಬೇಗ ಹೋಗ್ತೀಯಾ, ಇಷ್ಟು ಬೇಗ 5 ದಿನ ಆಗೋಗಿದ್ಯಾ ಅನ್ನೋ 5 ದಿವಸ ಆಗೋಗಿದ್ಯಾ ಅಂತ ಅಂತಾರೆ. ನಮ್ಮ ಅತ್ತೆ ಮಾವ ಬಂದ್ರೆ ಇಲ್ಲ ದರ್ಶನ್ ಪರವಾಗಿಲ್ಲ, ಇಲ್ಲ ಸ್ವಲ್ಪ ಕೆಲ್ಸಗಳಿದೆ. ಅವ್ರಂತೂ ಇರೋದಿಲ್ಲ, ಅವ್ರು ಓನ್ಲಿ 2 days ಮಾತ್ರ ಇರೋದು. 3 days ಮ್ಯಾಕ್ಸಿಮಮ್ ಅಂದ್ರೆ ನಾನು ನೋಡ್ರಾಗೆ 3 days ಇದ್ದಿದ್ದು ಬ್ಯಾಂಗ್ಳೂರಲ್ಲಿ. ಅದು ಅವ್ರೇನ್ ಸುಮ್ನೆ ಇರ್ತಾರೆ, ಯಾವ್ದೋ ಒಂದ್ ಕೆಲ್ಸ ಇದ್ರೆ ಇರ್ತಾರೆ, ಇಲ್ಲ ಅಂದ್ರೆ ಅವ್ರು ಇರೋದೇ ಇಲ್ಲ. ಸೊ ಯೂಶಲಿ ಒಂದಿನ ಮಮ್ಮಿಗೇನೋ ಫ್ರೀ ರೆಸ್ಟ್ ಬಂತು, ಬಿಕಾಸ್ ಅಲ್ಲಿ ಕುಕ್ ಇದಾರೆ, ಹೌಸ್ ಹೆಲ್ಪ್ ಇದಾರೆ, ಎಲ್ರು ಇದಾರಲ್ವಾ. ಸೊ ಅದ್ರಲ್ಲಿ ಅವ್ರು ಹುಡುಕಿ ಕೆಲ್ಸ ಮಾಡ್ತಾ ಇರ್ತಾರೆ. ಒಂದಿನ ಫ್ರೀ ಇದ್ರು, ಏನು ಕೆಲ್ಸ ಇರ್ಲಿಲ್ಲ. ಫ್ರೀ ಇದ್ದಿದ್ಕೇನೆ ಇಲ್ಲ ನನ್ಗೇನು ಇಲ್ಲೇನ್ ಕೆಲ್ಸ ಇಲ್ಲ, ನನ್ ಮನೆಗೆ ಹೋಗ್ತೀನಿ. ಎಕ್ಸಾಕ್ಟ್ಲಿ, ಅವ್ರಷ್ಟೇ. ನನಗೆ ಇಲ್ಲೇನು ಕೆಲ್ಸನೇ ಮಾಡೋದಿಲ್ಲ, ನನ್ಗೆ ಬೇಜಾರಾಗತ್ತೆ, ನನ್ಗೆ ಬೋರ್. ಎಲ್ಲಾರನ್ನ ಇಟ್ಕೊಂಡ್ಬಿಡಿಯಾ ನೀನು, ಕೆಲಸದವ್ರನ್ನ ಇಟ್ಕೊಂಡಿದ್ಯಾ, ಅಡಿಗೆಯವ್ರನ್ನ ಇಟ್ಕೊಂಡಿದ್ಯಾ, ನಾನು ಏನ್ ಮಾಡ್ಲಿ, ಸುಮ್ನೆ ಕುತ್ಕೊಬೇಕಿಲ್ಲಿ. ನಾನು ಅಡಿಗೆ ಕೆಲ್ಸ ಇಲ್ಲ, ನನಗೆ ಏನು ಕೆಲ್ಸನೇ ಇಲ್ಲ, ನಾನು ಇಲ್ಲೇ ನಿದ್ದೆ ಏನ್ ಮಾಡ್ಬೇಕು. ಬಟ್ ಬೆಳಗ್ಗೆ ಎದ್ದ ತಕ್ಷಣನೇ ಅವ್ರು ಎದ್ದೋಳೋದು ಆಸ್ ಯೂಶುವಲ್ ಆಗಿ 4:30, 5 o'clock ಎದ್ದೋಳ್ತಾರೆ. ಎದ್ದ ತಕ್ಷಣ ಬೆಳಗ್ಗೆ ಪೂಜೆ ಅಂತೂ ಅಮ್ಮ ಅಲ್ಲಿಗೆ ಬಂದ್ರೆ ಪೂಜೆ ಟಾಸ್ಕ್ ಇರಲ್ಲ ನನಗೆ. ನಾನ್ ದಿನ ಸ್ವಲ್ಪ ಲೇಟ್ ಅಲ್ವಾ ಪೂಜೆ ಮಾಡೋದು. ಲೇಟ್ ಅಂದ್ರೆ ತುಂಬಾ ಲೇಟ್ ಅಲ್ಲ, ನಾನ್ ನೈಟ್ ಮಲ್ಕೊಳ್ಳೋದು ಲೇಟ್ ಅಲ್ವಾ. 8:30ಗೆಲ್ಲ ನಾನು ಪೂಜೆ ಮಾಡಿ ರೆಡಿ ಆಗಿರ್ತೀನಿ. ಆಮೇಲೆ ಕುಕ್ ಬರ್ತಾರೆ, ಅವ್ರು ಬ್ರೇಕ್ಫಾಸ್ಟ್, ಲಂಚ್, ಅಡಿಗೆ ಎಲ್ಲ ಮಾಡೋ ಅಷ್ಟ್ರಲ್ಲಿ ಟೈಮ್ ಆಗತ್ತಲ್ವಾ. ಸೊ ಅಷ್ಟ್ರಲ್ಲಿ ನನ್ ಕೆಲಸ ಏನಿದೆಯೋ ಎಡಿಟಿಂಗ್ ಅದು ಇದು ಅಂತ ನಾನು ನೋಡ್ಕೊಂತ ಇರ್ತೀನಿ. ನನ್ ಬಿಸಿನಲ್ಲಿ ನಾನಿರ್ತೀನಿ, ದರ್ಶನ್ ಬಿಸಿನಲ್ಲಿ ದರ್ಶನ್ ಇರ್ತಾನಲ್ವಾ. ಸೊ ಮಮ್ಮಿ ಏನಂದ್ರೆ, ನನಗೆ ಏನು ಕೆಲಸ ಇಲ್ಲ ಇಲ್ಲಿ, ನಿಮ್ಮಿಬ್ಬರಿಗೆ ಎಲ್ಲ ಎಲ್ರಿಗೂ ಕೆಲಸ ಇದೆ, ನನಗಂತೂ ಕೆಲಸ ಇಲ್ಲ ಅಂತ ಕುತ್ಕೋಬೇಕು ಅನ್ನೋದು ಒಂದು ಅವ್ರಿಗೆ. ಆಮೇಲೆ ನಾನ್ ಸುಮ್ನೆ ಕುತ್ಕೊಳಕ್ಕೆಲ್ಲ ಆಗಲ್ಲ ನನಗೇನಾರು. ನಮ್ಮತ್ತೆ ನಮ್ಮಮ್ಮ ಇಬ್ರು ಅಷ್ಟೇ, ಅವ್ರಿಬ್ರು ಅಷ್ಟೇ, ಸುಮ್ನೆ ಇರೋದೇ ಇಲ್ಲ ಗೈಸ್. ನಮ್ಮ ಅತ್ತೆ ಅವರು ಅಷ್ಟೇ, ಹುಡುಕಿ ಒಂದೊಂದ್ ದಿನ ಒಂದೇ ದಿನ ಎಲ್ಲ ಕೆಲಸ ಮಾಡ್ಬೇಕಂತಾರ ನೋಡಿ. ಸೊ ಅವಾಗ ನನಗೇನಂದ್ರೆ ಮನ್ಸಲ್ಲಿ, ಅಯ್ಯೋ ಎಲ್ಲ ಕೆಲಸ ಒಂದೇ ದಿನ ಇಟ್ಕೊಂಡ್ರೆ ಸುಸ್ತಾಗ್ಬಿಡ್ತಾರಲ್ವಾ ಬೇಗ ಅಂತ ನನಗ ಅನಿಸ್ತಾ ಇರತ್ತೆ. ಅಂಡ್ ಆದ್ಮೇಲೆ ಮಮ್ಮಿ ಜಾಸ್ತಿ ಇನ್ನೊಂದು ರೀಸನ್ ಇದೆ, ಕೆಲಸದವ್ರು ಇದಾರೆ ಯಾಕೆ ಮಾಡೋದು ಏನಕ್ಕೆ ಅಂತಂದ್ರೆ, ಇಲ್ಲ ನನಗೆ ನಾವು ಮಾಡೋ ಕೆಲಸ ನಮ್ಗೆ ಇದ್ದೇ ಇರತ್ತೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅಜಿತ್ ಇದಾನಲ್ವಾ ಇಲ್ಲಿ, ನನ್ನ ತಮ್ಮ ಅಜಿತ್. ಸೊ ಸುಮಾರು ಜನ ಕೇಳ್ತಾರೆ, ಅಜಿತ್ ಬಂದು ನನ್ ಬಾಮರ್ದಿ, ಅಂದ್ರೆ ಬಾಮೈದ ಅಂತ. ಎಸ್ ತೆಲುಗಲ್ಲಿ ಬಾಮರ್ದಿ, ಓಕೆನಾ. ಅಂಡ್ ಇಲ್ಲಿ ಇದಾನಲ್ವಾ, ಅನಂತಪುರಲ್ಲೇ ಇರೋದು ಬಿಸ್ನೆಸ್ ಎಲ್ಲ. ಸೊ ಅದರಿಂದ ಅಜಿತ್ಗೆ ಸ್ವಲ್ಪ ಅಡಿಗೆ ಎಲ್ಲ ತೊಂದ್ರೆ ಆಗತ್ತೆ. ಏನಿಲ್ಲ, ಸ್ವಲ್ಪ ದಿವಸ ಅವನಿಗೂ ಮದುವೆ ಮಾಡ್ತಾರೆ, ಅವನು ಕೈ ಊಟ ತಿಂತಾನೆ. ಟಚ್ ಓಕೆನಾ ಗೈಸ್. ಇನ್ನು ನೋ ಪ್ಲಾನ್ಸ್, ಜಸ್ಟ್ ಸುಮ್ನೆ ಹಂಗೆ ಹೇಳಿದ್ವಿ, ಓಕೆನಾ. ಇವಾಗ ನಾವು ಬ್ಯಾಂಗ್ಳೂರ್ ರೀಚ್ ಆಗೋ ಅಷ್ಟರಲ್ಲಿ ಮೋಸ್ಟ್ಲಿ ಒಂದು 2 o'clock ಆಗತ್ತಾ? ಅಷ್ಟೊತ್ತಾಗಲ್ಲ, ಮ್ಯಾಕ್ಸಿಮಮ್ ನಾವು ಮನೆಗೆ ಹೋಗೋ ಅಷ್ಟ್ರಲ್ಲಿ 2 o'clock ಆಗಲ್ವಾ? ಮನೆಗೆ ಹೋಗೋ ಅಷ್ಟ್ರಲ್ಲಿ 1:30. ಯಾಕಂದ್ರೆ ನಾವಿರೋದೇ ಬೇರೆ ಊರಲ್ಲಿ, RR ನಗರ್ ನಮ್ಗೆ ಬೇರೆ ಊರೇ ಗೈಸ್, ಓಕೆನಾ. ಸೊ ಅಂಡ್ ಇಲ್ಲಿ ಆಂಧ್ರದಲ್ಲಿ ಫುಲ್ ಎಲೆಕ್ಷನ್ ಎಲ್ಲ ಫುಲ್ ಸ್ವಿಂಗ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇದಾರೆ. ಎಲ್ಲ ಎಲೆಕ್ಷನ್ ಚೆಕಿಂಗ್ ಎಲ್ಲ ಇದೆ, ನಡೀತಾ ಇದೆ. ಚೆಕಿಂಗ್ ಸ್ವಲ್ಪ ಜಾಸ್ತಿ. ಬರೋ ಟೈಮಲ್ಲೂ ಚೆಕಿಂಗ್ ಇತ್ತು, ಟೈಮಲ್ಲಿ ಚೆಕಿಂಗ್ ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ. ಮಾಡ್ಬೇಕಾದ ಅವರು ಡ್ಯೂಟಿ ಅಲ್ವಾ, ಸೊ ಮಾಡ್ಲೇಬೇಕಾಗತ್ತೆ. ಅದು ಅಲ್ಲದೆ ಇನ್ನೊಂದೇನಾಯ್ತು ಅಂದ್ರೆ, ಆಕ್ಚುಲಿ ಆಗ ಚೆಕ್ ಮಾಡೋದು ಒಳ್ಳೇದೇ. ಹೌದು, ಒಳ್ಳೇದೇ ಅಲ್ವಾ. ಈಗ ದುಡ್ಡು ಕೊಟ್ಬಿಟ್ಟು ಎಲೆಕ್ಷನ್ಸ್ ವಿನ್ ಆಗೋದು ಅದೇನು ಬರ್ತಿರಲ್ಲ. ಅಂದ್ರೆ ಕೊಡ್ತಾ ಇರ್ತಾರೆ, ಬಟ್ ಯಾವ್ದ್ರಲ್ಲಿ ಇರೋ ಲೂಪ್ ಹೋಲ್ಸ್ ಅದ್ರಲ್ಲಿ ಇರುತ್ತೆ. ನಾವೇನು ಮಾಡಕ್ಕಾಗಲ್ಲ, ನಾವೆಷ್ಟು ಎಥಿಕಲ್ ಆಗಿದ್ದೀವಿ ಅನ್ನೋದೇ ನಮ್ಗೆ ಇಂಪಾರ್ಟೆಂಟ್ ಅಷ್ಟೇ. ಆಮೇಲೆ ನಮ್ಮ ಅತ್ತೆ ಅವರು ಇವಾಗ ಬೆಂಗಳೂರಲ್ಲಿ ಇಲ್ಲ ಗೈಸ್, ಓಕೆನಾ. ನಮ್ಮ ಅತ್ತೆ ಅವರು ಊರ್ಗೆ ಹೋಗವ್ರೆ, ನಾವು ಹೋಗ್ಬೇಕು. ನಾನು ಅದೇ ಹೇಳಿದ್ನಿ ದರ್ಶನ್ಗೆ, ನಾವು ಒಂದಿನ ಫ್ರೀ ಮಾಡ್ಕೊಂಡು ಹೋಗೋಣ ದರ್ಶನ್, ನಾವು ಊರ್ಗೆ ಹೋಗಿಲ್ಲಲ್ವಾ ಹಬ್ಬಕ್ಕೆ, ನಾವು ಮತ್ತೆ ಒಂದಿನ ಎಲ್ರು ಸೇರ್ಕೊಂಡು ಹೋಗೋಣ ಅಂತ ಹೇಳಿದ್ನಿ. ನೋಡ್ಬೇಕು ದರ್ಶನ್ ಯಾವಾಗ ಫ್ರೀ ಆಗಿರ್ತಾನೋ ಅವತ್ತು ಹೋಗಿ ಬರ್ಬೇಕು. ದರ್ಶನ್ ಈ ಸತಿ ಹಬ್ಬಕ್ಕೆ ನಾವು ಅಲ್ಲಿಗೆ ಪ್ಲಾನ್ ಮಾಡ್ಕೊಂಡಿದ್ದು, ಬಟ್ ಏನಾಗಿತ್ತು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಆಕ್ಚುಲ್ ಆಗಿ ಹಬ್ಬದಲ್ಲಿ ಇರ್ತೀನೋ ಇಲ್ವೋ ಅನ್ನೋದೇ ನನ್ನ ಕನ್ಫ್ಯೂಷನ್ ಇತ್ತು. ದರ್ಶನ್ ಇಲ್ಲಿ ಇರಲ್ಲ, ನಾನು ರಾಜಸ್ಥಾನಲ್ಲಿ ಇರ್ಬೇಕಾಗಿತ್ತು. ಹೌದೌದು, ದರ್ಶನ್ ಬೆಂಗಳೂರಲ್ಲಿ ಇರಲ್ಲ ಅಂತ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ದರ್ಶನ್ ಇಲ್ಲೇ ಇದಾನಲ್ವಾ, ಇನ್ನೇನ್ ದರ್ಶನ್ ಬರ್ಬೇಕಾಯ್ತು. ಅಲ್ಲಿ ನಮ್ಮ ಅತ್ತೆ ಮಾವ ಇಬ್ರು ಸರಿ, ಮಗಳು ಮತ್ತೆ ಅಳಿಯ ಬರ್ತಾರೆ, ಅವ್ರಿಗೆಲ್ಲ ಅಲ್ಲಿಯನ್ ಬಿಡ್ತಾರ ಗೈಸ್ ಹಬ್ಬಕ್ಕೆ, ನೀವೇ ಹೇಳಿ. ಬೆಂಗಳೂರಲ್ಲಿ ಇದೀನಿ ಅಂತ ಕಾರಣಕ್ಕೆ ಅವರು ಇಲ್ಲ ಬಂದ್ಬಿಡಿ ಬರ್ಬೇಕು ಅಂತ ಇದ್ ಮಾಡಿದ್ರು. ಬಟ್ 5 days ಅಂತೂ ತುಂಬಾ ಬೇಗ ಆಯ್ತು. ದರ್ಶನ್ ದಿನಗಳು ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಏನು ಆಲ್ರೆಡಿ ಏಪ್ರಿಲ್ ಬಂದ್ಬಿಟ್ಟಿದೆ ಅಲ್ವಾ. 2023 ಹಿಂಗ್ ಹೋಗಿದೆ ಅಂದ್ರೆ 2024 ಹಿಂಗ್ ಹೋಗ್ತಾ ಇದೆ ಅಲ್ವಾ. ಏನು
ಬೇಗ 4 months ಯಾವಾಗ ಹೆಂಗ್ ಆಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಲಿಟ್ರಲಿ ಟೈಮ್ ಫ್ಲೈಸ್ ಗೈಸ್, ಟೈಮ್ ಫ್ಲೈಸ್. ಓಕೆ, ಈಗ ನಾವು ಆರಾಮಾಗಿ ಫ್ಲೈ ಮಾಡ್ಕೊಂಡು ಹೋಗೋಣ. ಫ್ಲೈ ಮಾಡ್ಕೊಂಡೆಲ್ಲ ಹೋಗೋದು ಬೇಡ, ರೋಡಲ್ಲೇ ಹೋಗೋಣ. ಒಂದ್ ಫ್ಲೈಯಿಂಗ್ ಕಾರ್ ಇದ್ರೆ ಚೆನ್ನಾಗಿರುತ್ತೆ. ನಾನು ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ನೋಡೋವಾಗ ಯಾವಾಗ್ಲೂ ಅದೇ ಅನಿಸ್ತಾ ಇರುತ್ತೆ, ನಮ್ಗೆ ಒಂದ್ ಪೋರ್ಟಬಲ್ ಫ್ಲೈಯಿಂಗ್ ಕಾರ್ ಇರ್ಬೇಕು ದರ್ಶನ್. ಎಲ್ಲೆಲ್ಲಿ ಟ್ರಾಫಿಕ್ ಇರುತ್ತೋ ಅಲ್ಲಿ ನಾವು ಫ್ಲೈ ಮಾಡ್ಕೊಂಡು ಹೋಗೋ ತರ ಇರ್ಬೇಕು ಅಂತ. ಏನ್ ಹೇಳಿದನ್ ಗೊತ್ತಾ, ನಮ್ ತರ ಥಾಟ್ಗಳು ಬೇರೆ ಯಾರಿಗಾದ್ರೂ ಬಂದ್ರೆ ರೋಡ್ ಅಲ್ಲ ಮೇಲೆ ಏರ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲೂ. ಎಸ್, ಏರೋಪ್ಲೇನ್ ಗೆ ನಮಗೆ ಎಲ್ಲದಕ್ಕೂ. ಅಂಡ್ ನಮ್ಗೆ ಬ್ಯಾಂಗ್ಳೂರು ಹೊಸದಲ್ಲ, ನಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ಹೊಸದಲ್ಲ. ಸೊ ಆರಾಮಾಗೆ ಹೋಗ್ಬಿಡೋಣ, ಲೆಟ್ಸ್ ಗೋ. ಹೈವೇ ನಾವು ಬ್ಯಾಂಗ್ಳೂರ್ ಎಂಟರ್ ಆಗೋದು ಹಿಂಗ ಇರುತ್ತೆ ಅಂದ್ರೆ ಈಗ ಲೈಕ್ ಹೆಬ್ಬಾಳದಿಂದ ನಮಗೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ, ಸ್ಲೋ ಮೂವಿಂಗ್. ಅಲ್ಲಿ ಸ್ವಲ್ಪ ದಾಟಿದ್ರೆ ಸ್ವಲ್ಪ ಫ್ರೀ ಆಗುತ್ತೆ, ಇನ್ನು ಸ್ವಲ್ಪ ದಾಟಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಬ್ರೇಕ್ 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 ಬ್ರೇಕ್. ದರ್ಶನ್ ಆರಾಮಾಗೆ ಓಡಿಸಿ ಅಂತ ಹೇಳ್ಬೇಕು ಗೈಸ್, ಇಲ್ಲ ಅಂದ್ರೆ ನಮ್ ರಾಜ ಸ್ವಲ್ಪ ಸ್ಪೀಡ್ ಜಾಸ್ತಿ, ಅದೇ ಹೇಳಿದ್ವಿ. ಆರಾಮಾಗಿ ವೆರಿ ಗುಡ್, ಅದೇ ಕಂಟಿನ್ಯೂ ಮಾಡ್ಬೇಕು ಸರ್. ಓಕೆ ಓಕೆ ಗೈಸ್, ದಿಸ್ ಇಸ್ ಅ ವೆರಿ ಲಾಂಗ್ ಇಂಟ್ರೋ. ಬಾಯ್ ಬಾಯ್ ಅಲ್ಲ, ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಹೊಡಿ ದೋಸೆ ಅಲ್ವಾ? ಗೀ ಖಾರಂ ದೋಸೆ ಇದೆಯಾ? ಗೀ ಖಾರಂ ದೋಸೆ ಇದ್ರೆ ನನ್ಗೆ ಅದೇ ಹೇಳು ಸಾಕು. ಬಟರ್ ಪ್ಲೇನ್ ದೋಸೆ ಆ ಥರ ಏನು ಬೇಡ, ಯಾವುದು ಇಲ್ಲ ಅಂದ್ರೆ ಮಸಾಲ ದೋಸೆ ಹೇಳ್ಬಿಡು ಸಾಕು. ಬಟರ್ ಮಸಾಲ ದೋಸೆ ಬೇಡ, ನಾರ್ಮಲ್ ಮಾಮೂಲಿ ಮಸಾಲ ದೋಸೆ ಸಾಕು. ನೀನೇನು ತಿಂತೀಯಾ? ಓನ್ಲಿ ಇಡ್ಲಿಯಾ? ಬೆಳಗ್ಗೆನೂ ಇಡ್ಲಿನೇ ತಾನೇ ತಿಂದಿರೋದು, ಮತ್ತೆ ತಿನ್ನಂಗೆ ಇಲ್ವಾ? ಅಂದ್ರೆ ಇನ್ನು ಟೈಮು ಆಗಿಲ್ಲ ಬಿಡು, ಇನ್ನು 1 o'clock ಆಗಿರೋದು ಅಷ್ಟೇ. ಸಾಕು ಮಸಾಲ ದೋಸೆ ಸಾಕು. ನಿನ್ಗೆ ಗೀ ರೈಸ್ ಆ ಥರ ಏನು ಬೇಡವಾ? ನಿನ್ಗೆ ಮೊಸರನ್ನ ಆದ್ರೂ ತಿನ್ನೋ. ಬಿಸಿಲು ಎಷ್ಟು ಜಾಸ್ತಿ ಇದೆಯೋ ಈ ಸಲ, ಇರೋ ಅಷ್ಟು ಬಿಸಿಲು ಬೆಂಗಳೂರಲ್ಲಿ ಮೋಸ್ಟ್ಲಿ ರೆಕಾರ್ಡ್ ಆಗಿರಲ್ಲ ಇಷ್ಟು ವರ್ಷದಿಂದ. 38 ಇದೆ, ಲಾಸ್ಟ್ ವೀಕ್ ಎಲ್ಲ 38 ಇದೆ. ಇವಾಗ ಇನ್ನೂ ಜಾಸ್ತಿನೇ ಇರ್ಬೋದೇನೋ, ಮೋಸ್ಟ್ಲಿ 36 to 38 ಯಾವತ್ತೂ ಇಲ್ಲ. ನಾನು 4 years ಬ್ಯಾಕ್ ಇದೀನಲ್ವಾ, 2019 ಇಂದ, ಆ ಟೈಮಿಂದ ನಾನು ನೋಡಿರೋದು ಇದೆ ಹೈಯೆಸ್ಟ್ ಟೆಂಪರೇಚರ್ ಅಲ್ವಾ? ಸಿಕ್ಕಾಪಟ್ಟೆ. ಯಾಕೆ ನೀನು ಬಂದಾಗಿಂದಾನು ಯಾವುದು ಇಲ್ವಲ್ಲ? ಏನು ಇದು ಕ್ಲೈಮೇಟ್ ಈ ತರ? ಕಾಲೇಜಲ್ಲಿ ಓದುವಾಗ ಯಾವಾಗ್ಲೂ ಮಳೆನೇ ಗೊತ್ತಾ, ಸೀಸನ್ ಏನು ಅದೇನು ಸಂಬಂಧನೇ ಇಲ್ಲ. ನೋಡಿದ್ರೆ ಮಳೆ ಎಷ್ಟು ಒಳ್ಳೆ ವೆದರ್ ಇರ್ತಾ ಇತ್ತು. ಈ ಸಲ ಮಳೆ ಬಂದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಆಗ್ಬೋದು. ನೋಡೋಣ, ಬಂದ್ರೆ ಬರ್ಬೋದು, ನೋಡೋಣ. ಗೈಸ್ ಸ್ವಲ್ಪ ಪ್ಲಾನ್ಸ್ ಚೇಂಜ್ ಆಯ್ತು, ಸೀದಾ ಮನೆಗೆ ಹೋಗ್ತಾ ಇಲ್ಲ, ಫೆದರ್ ಲೈಟ್ ಬಂದಿದ್ವಿ. ಬಿಕಾಸ್ ನನಗೆ ಏನ್ ಚೈರ್ ದರ್ಶನ್, ಅದು ಆಫೀಸ್ ಚೈರ್ ತರ ಅಲ್ವಾ? ಸೊ ಅದ್ ತಗೋಬೇಕು. ಬಿಕಾಸ್ ಎಡಿಟಿಂಗ್ ಜಾಸ್ತಿ ಹೊತ್ತು ಮಾಡ್ತಾ ಇದ್ನಲ್ವಾ ಈ ನಡುವೆ, ಅದರಿಂದ ಬ್ಯಾಕ್ ಪೇನ್, ನೆಕ್ ಪೇನ್ ಜಾಸ್ತಿ ಬರ್ತಾ ಇದೆ. ಸರಿ ಸರಿ, ಸ್ಪೇನ್ಗೆ ಏನು ಪ್ರಾಬ್ಲಮ್ ಆಗ್ಬಾರ್ದಂದ್ರೆ ಒಳ್ಳೆ ಚೈರ್ ತಗೋಬೇಕು. ಆಮೇಲೆ ಇನ್ನು ಏನೇನೋ ಪ್ಲಾನ್ ಮಾಡಿದ್ವಿ, ಸೊ ಅದೆಲ್ಲ ತೆಲುಗು ವ್ಲಾಗ್ ಅಲ್ಲಿ ಬರುತ್ತೆ. ಓಕೆನಾ? ಫಸ್ಟ್ ಇಲ್ಲಿ ನನ್ನ ಎಸ್ಥೆಟಿಕ್ ತಕ್ಕಂಗೆ ಚೈರ್ ಸಿಕ್ಕಿದ್ರೆ ಸಾಕು. ಒಂದ್ ವೈಟ್ ಕಲರ್, ಇಲ್ಲ ಅಂದ್ರೆ ಒಂದು ಬ್ಲೂ ಕಲರ್ ಆದ್ರೂ ಪರವಾಗಿಲ್ಲ, ಬ್ಲಾಕ್ ಬೇಡ. ಕಂಫರ್ಟ್ ಫಸ್ಟ್ ಅಲ್ವಾ? ಪರ್ಟಿಕ್ಯುಲರ್ ಬೇಕು ಅಂತ ಅಂದ್ರೆ ಕಷ್ಟ ಆಗುತ್ತೆ. ಕಲರ್ಸ್ ಅಟ್ಲೀಸ್ಟ್ ವೈಟ್ ಸಿಗ್ಬೋದಲ್ವಾ? ವೈಟ್ ಅದೇ ನೋಡೋಣ, ವೈಟ್, ಬೇಜ್. ಬ್ಲಾಕ್ ಮಾತ್ರ ಬೇಡ. ಬೇಜ್ ಆದ್ರೂ ಪರವಾಗಿಲ್ಲ, ಬ್ಲಾಕ್ ಗ್ರೇ ಬಿಟ್ರೆ ಯಾವ್ದಾದ್ರು ಓಕೆ. ಬ್ಲಾಕ್ ಗ್ರೇ ನಾರ್ಮಲ್ ಆಗೋಗುತ್ತೆ. ಇದು ದರ್ಶನ್ ರಿಕಮೆಂಡೇಶನ್, ತುಂಬಾ ಚೆನ್ನಾಗಿರುತ್ತೆ ಅಂತ. ಓಕೆ, ಲೆಟ್ಸ್ ಗೋ. ಸೊ ಫೆದರ್ ಲೈಟ್ ಹೋಗಿದ್ವಿ, ಅಲ್ಲಿ ಪಕ್ಕದಲ್ಲಿ 2 ಇದಾವೆ. ಇದು ಒಂದು ಹೋಮ್ ಫರ್ನಿಶಿಂಗ್ದು, ಇನ್ನೊಂದು ಈ ತರ ಆಫೀಸ್ ಸೆಟಪ್ ಏನಾದ್ರು ಬೇಕಂದ್ರೆ 2 ಇದಾವೆ. ಸೊ ಆಫೀಸ್ ಸೆಟಪ್ ಹತ್ರಕ್ಕೆ ಹೋಗಿದೀವಿ ನಾವು. ಹೇಗಿದೆ ಏನು ಅಂತ ನೋಡ್ಕೊಳ್ಳೋಣ ಅಂತ. ನಾನು ಇವಾಗ ತೋರಿಸ್ತಾ ಇರೋ ಚೈರ್ ನನಗೆ ಸಖತ್ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಬಟ್ ಪ್ರೈಸ್ ಎಷ್ಟಿರ್ಬೋದು ಅಂತ ನಾನು ಹೇಳೋ ಅಷ್ಟರಲ್ಲಿ ನೀವು ಕೆಳಗಡೆ ಗೆಸ್ ಮಾಡ್ತಾ ಇರಿ. ಓಕೆ, ಕಂಫರ್ಟು ತುಂಬ ಚೆನ್ನಾಗಿದೆ, ಚೈರು ಚೆನ್ನಾಗಿದೆ, ಪ್ರೈಸು ತುಂಬ ಚೆನ್ನಾಗಿದೆ.
ಆ ಚೇರ್ಗೆ ಎಷ್ಟಿರ್ಬೋದು ಹೇಳಿ? 73,000 ಅಂತೆ. ನೋ ಡಿಸ್ಕೌಂಟೆಡ್ ಪ್ರೈಸ್, ನೋ ನಥಿಂಗ್. 73,000 ಚೇರ್ಗೆ ಇಟ್ಟರೆ ಅಷ್ಟೇ ಕತೆ. ನಾನೇನೋ ಒಂದು 15,000 20,000 ಇದ್ರು ತಗೋಬಹುದು. 17,000 ಹೇಳ್ತಾ ಇರೋನು. 17,000 ಅಂದ್ರೆ ಇವಾಗಲೇ ತಗೊಂಡು ಹಂಗೆ ಎತ್ಕೊಳ್ಳೋಣ ಅನ್ಕೊಂಡು ಹೋಗೋಣ ಅಂತ ಅನ್ಕೊಂತೀಯ. ನಾನು ಆ ಕಂಫರ್ಟ್ ನೋಡ್ಬಿಟ್ಟು ಗ್ರೇ ಆದ್ರೂ ಪರವಾಗಿಲ್ಲ ಅನ್ಕೊಂಡಿದ್ನಿ. ಪ್ರೈಸ್ ನೋಡಿ ಬೇಡ ನಡಿ ಫಸ್ಟ್ ನಮ್ಗೆ ಐಕಿಯಾ ಸಾಕು ಅಂತ ಹೇಳ್ತಾ ಇದೀನಿ. ನೋಡ್ಬೇಕು. ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಬೆಟರ್ ಪ್ರೈಸ್ ಹೇಳೋರೆ, ಅಂದರೆ 32,000 ಚೇಂಜ್ ಹೇಳೋರೆ ಪ್ಲಸ್ GST. ಸೊ ನಾನೇನಂದರೆ ಚೇರ್ಗೆ ನಾನು 15-20,000 ನೋಡಬೇಕು ಅಂತ ಅಂದ್ಕೊಂಡಿದ್ನಿ. ಬಿಕಾಸ್ ಮ್ಯಾಕ್ಸಿಮಮ್ ಎಷ್ಟು ಇಯರ್ಸ್ ಯೂಸ್ ಮಾಡ್ತೀವೋ ಗೊತ್ತಿಲ್ಲ. ಸೊ ಅದರಿಂದ ನಾನು ಇಲ್ಲೂ ಬೇಡ, ಒಂದ್ಸಲ ಐಕಿಯಲ್ಲಿ ನೋಡಿಕೊಂಡು ಅಲ್ಲಿ ಏನೂ ಸೆಟ್ ಆಗಿಲ್ಲ, ಕಂಫರ್ಟ್ ಇಲ್ಲ ಅಂದರೆ ಆಮೇಲೆ ಬೇಕಾದರೆ ಬೇರೆ ಕಡೆ ತಗೊಳ್ಳೋಣ ಅಂತ ಕಾಂಪ್ರಮೈಸ್ ಆಗಿದ್ನಿ. ಸೊ ಹೋಗುವಾಗ ಇಟ್ ಈಸ್ ಸಮ್ಮರ್ ಅಲ್ವಾ, ಹೈಡ್ರೇಷನ್ ಈಸ್ ತುಂಬ ಇಂಪಾರ್ಟೆಂಟ್. ಮನೆಗಿನ್ನು ಜಸ್ಟ್ ಇವಾಗ ಎಂಟ್ರಿ ಆಗಿದ್ವಿ ಅಷ್ಟೇ. ದರ್ಶನ್ ಡೀಸೆಲ್ ಹಾಕ್ಸ್ಕೊಳಕ್ಕಂತ ಪಾಪ ಮತ್ತೆ ಹೋಗೋನೆ. ಟೈಮ್ 3:30 ಆಯಿತು. ಮನೆಗೆ ಬಂದ ತಕ್ಷಣ ನಾನು ಮಾಡಿರೋ ಕೆಲಸ, ವಿಂಡೋಸ್ ಎಲ್ಲ ಫುಲ್ ಓಪನ್ ಮಾಡಿಟ್ಟಿದ್ನಿ. ಅಂದರೆ ಸ್ಮೆಲ್ ಏನೂ ಇಲ್ಲ, ಬಟ್ 5 days ಆಯ್ತಲ್ವಾ, ಫ್ರೆಶ್ ಏರ್ ಒಳಗಡೆ ಹೋಗೋದು ಆಚೆ ಬರೋದು ಏನೂ ಇರಲ್ಲ. ಸೊ ಅದರಿಂದ ಫುಲ್ ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದು ನನಗೆ. ಇವಾಗ ಸದ್ಯಕ್ಕೆ ಹ್ಯಾಂಡ್ ವಾಶ್ ಮಾಡಿ ಇದೆಲ್ಲ ಬಾಕ್ಸಸಲ್ಲಿ ಇಡಬೇಕು ನಾನು. ಈ ಗ್ಲಾಸ್ ಜಾರ್ಸ್ ಇರುತ್ತೆ ನೋಡಿ, ಮಮ್ಮಿ ಪಿಕಿಲ್ ಅಲ್ಲೇ ಅನಂತಪುರಲ್ಲಿ ಮಾಡಿ ಕಲಿಸ್ತಾರೆ. ಎವ್ರಿ ಇಯರ್ ಮನೆಯಲ್ಲೇ ಪಿಕಿಲ್ ಮಾಡೋದು ಅಭ್ಯಾಸ ಅವ್ರಿಗೆ. ಸೊ ಅದರಿಂದ ಹುಡುಕ್ತಾ ಇದ್ನೆಲ್ಲ ಗ್ಲಾಸ್ ಜಾರ್ಸ್ ಬೇಕಿತ್ತು, ಅದೆಲ್ಲಿದೆಯೋ ಕಾಣಿಸ್ತಾ ಇಲ್ಲ. ಟೈಮ್ ಯಾವುದು ನನಗೆ ಸಿಗಲ್ಲ ಬಿಡಿ. ಫಸ್ಟ್ ಅದಕ್ಕಿಂತ ಮುಖ್ಯವಾಗಿ ಫಸ್ಟ್ ಮಾಡಬೇಕಾಗಿರೋದು ಈ ಮೊಸರು ಫ್ರಿಜ್ಜಲ್ಲಿ ಇಡಬೇಕು. ಬೆಳಗ್ಗೆ ಕೊಟ್ಟು ಕಳ್ಸೋರೆ, ನಾವು ಆಫ್ಟರ್ನೂನ್ವರೆಗೂ ಇದನ್ನು ಊರೆಲ್ಲ ಸುತ್ತಾಡಿದ್ವಲ್ವಾ, ಸೊ ಅದರಿಂದ ಲೇಟ್ ಮಾಡಬಾರ್ದು. ಫಸ್ಟ್ ಇದನ್ನು ಇಟ್ಬಿಡ್ಬೇಕು. ಏನೂ ಆಗಿಲ್ಲಲ್ವಾ, ಒಂದ್ಸಲ ನೋಡ್ಕೊಬಿಡ್ತೀನಿ. ಇದು ಗಟ್ಟಿ ಇಲ್ಲ ಅಂದರೆ ನನಗೆ ಇಷ್ಟ ಆಗಲ್ಲ. ಓ ಗಟ್ಟಿನೇ ಇದೆ, ಸ್ವಲ್ಪ ಲಿಕ್ವಿಡಿಫೈ ಆಯಿತು. ಆಬ್ವಿಯಸ್ಲಿ ಕೂಲಿಂಗ್ ಇರಬೇಕಲ್ವಾ. ಫ್ರಿಜ್ಜಲ್ಲಿಟ್ಟರೆ ಮತ್ತೆ ಗಟ್ಟಿ ಆಗಿಬಿಡತ್ತೆ. ಫ್ರಿಜ್ಜಲ್ಲಿ ಹಾಲಾಗಿರೋ ಅಂಥದ್ದು ಏನೂ ಇಲ್ಲ ತಾನೇ, ಅದನ್ನು ನೋಡ್ಕೋಬೇಕು. ಮೋಸ್ಟ್ಲಿ ಇರಲ್ಲ, ಯಾಕಂದರೆ ಹೋಗೋವಾಗ ನಾನು ಫ್ರಿಜ್ಜೆಲ್ಲ ಫುಲ್ ಕ್ಲೀನ್ ಮಾಡಿದ್ನಿ. ಈ ಬ್ರೆಡ್ ಒಂದೇ ಮಾಡ್ಕೊಂಡಿದ್ನಿ. ಬ್ರೆಡ್ ಇವಾಗ ಬಿಸಾಕ್ತೀನಿ, ಬಿಕಾಸ್ ಬ್ರೆಡ್ ಶೆಲ್ ಲೈಫ್ ತುಂಬ ಕಮ್ಮಿ ಇರುತ್ತೆ ಅಲ್ವಾ. ಸೊ ಪಿಕಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಆಮೇಲೆ ಇದು ಚಿಕ್ಕದೊಂದು ಕುಕ್ಕರ್ ಕಲಿಸೋರೆ, ಇಡ್ಲಿ ಕುಕ್ಕರ್. ಅಂದರೆ ದರ್ಶನ್ಗೂ ನನಗೆ ಇಬ್ರಿಗೆ ಅಷ್ಟು ದೊಡ್ಡ ಪಾತ್ರೆ ಬೇಕಾಗಿಲ್ಲ, ಅಂದರೆ ಆವಾಗ ಈ ಚಿಕ್ಕದು ಯೂಸ್ ಮಾಡ್ಕೋಬೋದು ಅಂತ. ಎಕ್ಸಾಕ್ಟ್ಲಿ 2 ಇದೆ. 2 ಟೈಪ್ಸ್ ಆಫ್ ಪಿಕಿಲು. ಪೀಸ್ ಇರೋದೊಂದು, ಆಮೇಲೆ ಫುಲ್ ಮ್ಯಾಂಗೋ ಗ್ರೇಟ್ ಮಾಡಿರ್ತಾರಲ್ವಾ ಅದೊಂದು ಪಿಕಿಲು. ಸಾಕಾಗತ್ತೆ, ಇಷ್ಟಕ್ಕಿಂತ ಮೋಸ್ಟ್ಲಿ ಜಾಸ್ತಿ ಏನೂ ಇಲ್ಲ ಅದರಲ್ಲಿ. ಆಮೇಲೆ ಇದೆಲ್ಲ ಏನು ಅಂತ ನೋಡ್ತಾ ಇದ್ರ, ಇದು ಬಂದ್ಬಿಟ್ಟು ರೋಸ್ಟೆಡ್ ಪೀನಟ್ಸ್. ಸೊ ಯೂಶ್ವಲಿ ನನಗಿಲ್ಲಿ ಕೆಲಸ ಇರುತ್ತೆ ಅಲ್ವಾ, ಇದೆಲ್ಲ ರೋಸ್ಟ್ ಮಾಡ್ಕೋಬೇಕಂದ್ರೆ ಕಷ್ಟ ಅಂತ ಅಮ್ಮ ಹೋಗಿರೋ ತಕ್ಷಣ ಇದು ಮಾಡಿ ಇಟ್ಟಿರ್ತಾರೆ, ಮತ್ತೆ ಮರ್ತ್ಕೊಂಡು ಬರಬಾರ್ದು ಅಂತ. ಇದು ನೋಡಿ ಈ ಥರ ಪ್ರೀವಿಯಸ್ದು ಇದು ಖಾಲಿ ಆಯಿತು. 1 month ಬರುತ್ತೆ. ಇಲ್ಲ ಜಾಸ್ತಿ ಅಡುಗೆ ಮಾಡ್ತಾ ಇಲ್ಲ, ಚಟ್ನಿ ಜಾಸ್ತಿ ಯೂಸ್ ಮಾಡೋದಂದರೆ ಚಟ್ನಿ ಜಾಸ್ತಿ ಯೂಸ್ ಆಗ್ತಾ ಇಲ್ಲ ಅಂದರೆ 1.5 month ಅಷ್ಟೇ. ಸೊ ಈ ಥರ ಆನಿಯನ್ ಬಾಸ್ಕೆಟ್ ಬಂದ್ಬಿಟ್ಟು ನಾನು ಇಂಟೀರಿಯರ್ ನಡೀತಾ ಇದೆ ಅಲ್ವಾ, ಸೊ ಆ ಟೈಮಲ್ಲೇ ಶ್ಯಾಮ್ ನಮ್ಮ ಇಂಟೀರಿಯರ್ ಡಿಸೈನರು ಅವ್ರ ಐಡಿಯಾ ಕೊಟ್ಟಿರೋದು. ಚೆನ್ನಾಗಿರುತ್ತೆ ಇದು ಆನಿಯನ್ಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ. ಸೊ ಅದರಿಂದ ಫುಲ್ ಅಲ್ಲೇ ತುಂಬಿಸಿಡ್ತೀನಿ. ಆನಿಯನ್ಸ್, ಗಾರ್ಲಿಕ್ ಈ 2 ಅಷ್ಟೇ. ಕರೆಕ್ಟ್ ನನಗೆ ಎಷ್ಟು ಬೇಕೋ ಆ ಸೈಜ್ ಇದೆ ಗ್ಲಾಸ್ ಜಾರ್ಸ್. ದೊಡ್ಡದಂದ್ರೇನು ವೇಸ್ಟ್. ಆ್ಯಂಡ್ ಜಾಸ್ತಿನೂ ನಾನು ತಂದಿಲ್ಲ, ಬಿಕಾಸ್ ಮನೆಯಲ್ಲಿ ನಾನು ಒಬ್ಬಳೇ ತಿನ್ನೋದು, ಯಾರೂ ತಿನ್ನೋರಿಲ್ಲ. ದರ್ಶನ್ ಅಂತೂ ಟಚ್ಚು ಮಾಡಲ್ಲ. ಆ್ಯಂಡ್ ನಮ್ಮ ಅತ್ತೆಯವರು ಅಷ್ಟು ಜಾಸ್ತಿ ಏನೂ ತಿನ್ನಲ್ಲ. ಸೊ ನಾನಂತೂ ರೈಸ್
ಗೀ ಆಮೇಲೆ ಪಿಕಿಲ್ ಇದ್ರೆ ಸಾಕು, ನಾನು ತಿಂತೀನಿ. ಅದೊಂದಿದ್ರೆ ಸಾಕು ನನಗೆ. ಯಾವ ಕರಿ ಇಲ್ಲ ಅಂದ್ರೇನು ಚಪಾತಿ ಪಿಕಿಲು ತಿಂತೀನಿ. ನಂತರ ಎಷ್ಟು ಜನ, ದರ್ಶನ್ ಥರ ಎಷ್ಟು ಜನ ಅಂತ ನನಗೆ ಗೊತ್ತಿಲ್ಲ. ನೀವು ತಿಂತಿರಲ್ವ ಪಿಕಿಲ್? ನನಗಂತೂ ಸಖತ್ ಇಷ್ಟ. ಅದು ಈ ಸೀಸನ್ ಬಂದರೆ ನನ್ನ ಮಮ್ಮಿನ ಕೇಳ್ತೀನಿ, ಮಮ್ಮಿ ನನಗೂ ಕೊಟ್ಟು ಕಳಿಸು, ಯಾವಾಗ ಮಾಡ್ತಾ ಇದೆಯಾ ಇಲ್ವೋ ಅಂತ. ಸೊ ಇದಾಯಿತು. ಇಷ್ಟೇ ಅಲ್ವಾ ಅಂತ ಅನ್ಕೋಬೇಡಿ, ಇನ್ನೂ ಪಾರ್ಸೆಲ್ ಸಿಕ್ಕಾಪಟ್ಟೆ ಇದ್ದಾವೆ, ಅದೆಲ್ಲ ಓಪನ್ ಮಾಡ್ಬೇಕು. ನಮ್ಮ ಅತ್ತೆಯವರಿದ್ದರೆ ಅವ್ರಿಗೆ ಸಖತ್ ಇಂಟ್ರೆಸ್ಟ್ ಪಾರ್ಸೆಲ್ ಓಪನ್ ಮಾಡೋದು. ಅವ್ರು ಮಾಡ್ತಾಯಿದ್ರು. ಅವ್ರಿಲ್ಲಲ್ವಾ, ಇಲ್ಲ ಅಂದರೆ ಅವರೇ ಮಾಡೋರು. ಇವಾಗ ನಾನು ಸದ್ಯಕ್ಕೆ ಇಲ್ಲಿ ಅಕ್ಯುಮಿಲೇಟ್ ಆಗಿರೋ ಫುಲ್ ಡಸ್ಟ್ ಎಲ್ಲ ಇದರಲ್ಲಿ ಹಾಕ್ಬಿಡ್ತೀನಿ, ಒಂದು ಕೆಲಸ ಆಗೋಗುತ್ತೆ. ಫಸ್ಟ್ ಕಿಚನ್ದು ಆಯ್ತಂದರೆ ಲೇಡೀಸ್ಗೆ ಹಾಫ್ ವರ್ಲ್ಡ್ ವಾರ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಅಲ್ವಾ. ಬೇಗ ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾವು ಬಂದು ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದೀವಿ. ಪಾರ್ಸಲ್ಸ್ ಅಂತೂ ಸುಮಾರು ಇಲ್ಲ. ನೀನು ಆಚೆಗೆ ಹೋಗಿರುವಾಗ ನಾನು ಕೆಲಸ ಮಾಡಿದ್ನಿ, ನೀನಿಲ್ಲ ಅಲ್ವಾ? ನೀನೆಲ್ಲ ಕಂಪ್ಲೀಟ್ ಆಗಿ ಎಲ್ಲ ಇದು ಮಾಡಿದ್ದೆ. ಆ್ಯಕ್ಚುಲಿ ನಾನು ಬಂದ್ಮೇಲೆ ಅಂತ ಒಳ್ಳೆ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಗೈಸ್, ಇದೊಂದು ಆರ್ಡರ್ ಮಾಡಿದ್ದೀನಿ ನಾನು, ಚೈನ್ಸ್. ಆ್ಯಕ್ಚುಲಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಈ ನಡುವೆ ತುಂಬ ಫೇಮಸ್ ಆಗ್ತಾ ಇದೆ ಅಲ್ವಾ, ಅದ್ರ ಮೇಲೆಗೆ ಇದು ಚೆನ್ನಾಗಿರತ್ತೇನೋ ಅಂತ ಸ್ವಲ್ಪ ಡೇಂಟಿ ಐಟಮ್ಸ್ ಆರ್ಡರ್ ಮಾಡಿದ್ನಿ. ನನಗೆ ದೊಡ್ಡ ದೊಡ್ಡ ಚೈನ್ಗಳು ಅಷ್ಟು ಇಷ್ಟ ಆಗಲ್ಲ ಅಲ್ವಾ, ಸೊ ಅದರಿಂದ ಇದು ಸಿಂಪಲ್ ಆಗಿ ಚೆನ್ನಾಗಿರತ್ತೇನೋ ಇದೊಂದು. ಆಮೇಲೆ ಇದ್ರ ಜೊತೆಗೆ ಇಯರಿಂಗ್ಸ್ ಬರುತ್ತೆ. ಇದೆಲ್ಲ ಫುಲ್ ಇದೇನೋ ಗಂಟಾಗಿತ್ತು, ಇದೆಲ್ಲ ಬಿಡಿಸೋದಕ್ಕೆ ಇಷ್ಟೊತ್ತಾಯ್ತು ಇದು. ಅದಾದಮೇಲೆ ಇಯರಿಂಗ್ಸು ಅಷ್ಟೇ ತುಂಬ ಸಿಂಪಲ್ ಆಗಿದೆ ನೋಡಿ. ನನ್ನ ಲಿಂಕ್ ಬೇಕಾದರೆ ನಾನು ಲಿಂಕ್ ಕೆಳಗಡೆ ಹಾಕಿರ್ತೀನಿ ನೋಡಿ, ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್. ಇದೊಂದು ಸೆಟ್. ಆಮೇಲೆ ಇನ್ನೊಂದು ನಾನು ಓಪನೇ ಮಾಡೋಕ್ಕೆ ಹೋಗಿಲ್ಲ ಇನ್ನು. ಇದೆಲ್ಲ ಫುಲ್ ಸಿಲ್ವರ್ ಗೈಸ್, ಓಕೆ, ಆಕ್ಸಿಡೈಸ್ಡ್ ಪ್ಯೂರ್ ಸಿಲ್ವರ್. ಇದು ಪ್ಯೂರೋ ಇಲ್ವೋ ಗೊತ್ತಿಲ್ಲ, ಮತ್ತು ನಾನು ಹೇಳಿದ್ನಿ ಅಂತ ತಗೋಬೇಡಿ ನೀವು, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಓಕೆನಾ. ಸೊ ಇದು ಇನ್ನೊಂದು ಸೆಟ್. ಸೊ ಬೇಸಿಕಲಿ ಈ ಥರ ಚೋಕರ್ಸ್ ಕಲರ್ಫುಲ್ ಸ್ಯಾರೀಸ್ ಆದರೂ ಇಲ್ಲಾಂದರೆ ಸ್ವಲ್ಪ ಏನು ಹೇಳ್ಬೋದು, ಸ್ವಲ್ಪ ಈ ಕಾಟನ್ ಸ್ಯಾರೀಸ್ ಥರ ಇರುತ್ತೆ ನೋಡಿ, ಸ್ಯಾರಿ ಎಲ್ಲ ಸ್ವಲ್ಪ ಪ್ಲೇನ್ ಇರೋದಾಗಿರ್ಬೋದು. ಇಲ್ಲ ಅಂದರೆ ಕಲರ್ಫುಲ್ ಸ್ಯಾರೀಸ್, ಕಾಂಟ್ರಾಸ್ಟ್ ಇರಬೇಕು, ಕಲರ್ಫುಲ್ ಆದರೂ ಇರಬೇಕು, ಪ್ಲೇನ್ ಆದರೂ ಇರಬೇಕು. ನಾರ್ಮಲ್ ಸ್ಯಾರೀಸ್ಗೆ ಇದಷ್ಟು ಸೆಟ್ ಆಗಲ್ಲ. ಚೋಕರ್ ಥರ ಚೆನ್ನಾಗಿರುತ್ತೆ. ಅಂದರೆ ಇದು ಈ ಡ್ರೆಸ್ ಮೇಲ್ಗೆ ಚೆನ್ನಾಗಿರಲ್ಲ. ನಾವು ಪ್ರಾಪರಾಗಿ ಒಂದು ಡ್ರೆಸ್ ಇಲ್ಲ ಅಂದರೆ ಒಂದು ಸ್ಯಾರಿ ನೋಡಿದ್ರೆ ನನಗೊಂದು ನೆನಪಾಗ್ತೈತೆ. ಏನು ಇದು ನಾಗವಲ್ಲಿಯ ಸರ. ಅಯ್ಯೋ ದೇವ್ರೇ, ಈ ತರ ಎಲ್ಲ ಹೇಳ್ತಾನೆ. ಸೊ ಮಿಕ್ಕಿರೋದೆಲ್ಲ ಇನ್ನು ಬರ್ಬೇಕಲ್ವಾ, ಕಂಬೈಂಡ್ ಆಗಿ ನಾನೊಂದು ಹಾಲ್ ವಿಡಿಯೋ ಮಾಡ್ತೀನಿ. ದರ್ಶನ್ದು ಒಂದೇನೋ ಬೇಕು ಅಂತ ಒನ್ ವೀಕ್ ಇಂದ ಹುಡುಕಿ ಆಕ್ಚುಲಿ ಐ ವಾಚ್ ಗೆ ಸ್ಟ್ರಾಪ್ ನೋಡ್ತಾ ಇದ್ದೆ, ದುಬೈಲ್ ಒಂದು ತಗೊಂಡಿದ್ದೆ, ಬಟ್ ಅಷ್ಟು ಹೋಗ್ತಾ ಅಷ್ಟು ಚೆನ್ನಾಗಿಲ್ಲ, ವೇಸ್ಟ್ ಆಫ್ ಮನಿ ಗೈಸ್, ಅದಂತೂ ಚೆನ್ನಾಗೇ ಇಲ್ಲ ಆಕ್ಚುಲಿ. ಆಮೇಲೆ ಮತ್ತೆ ಇನ್ನೊಂದು ಕಂಪ್ಲೀಟ್ ಬ್ಲಾಕ್ ತಗೊಂಡೆ, ಸಖತ್ ಇಷ್ಟ ಆಯ್ತು, ಅಂಡ್ ತುಂಬಾ ಹೆವಿನೂ ಇದೆ. ಬಟ್ ಇದು ದುಬೈಯಲ್ಲಿ ತಗೊಂಡಿದ್ವಲ್ವಾ, ಅದಕ್ಕಿಂತ ಪ್ರೈಸ್ ಕಮ್ಮಿನೇ ಗೈಸ್. ಇದು 1599 ಅಷ್ಟೇ. ನಾವು ದುಬೈಯಲ್ಲಿ ತಗೊಂಡಿರೋದು 3000 ಚೇಂಜ್, 3000 ಏನೋ ಇರಬೇಕು ನೋಡಿ. ಬಟ್ ಇನ್ನೊಂದೇನಂದ್ರೆ ಇದರಲ್ಲಿ ವರ್ತ್ ಇರೋದೇನಂದ್ರೆ ಅವ್ರು ಆಕ್ಚುಲ್ ಆಗಿ ನಮಗೆ ಸ್ಟ್ರಾಪ್ ಏನಾದ್ರು ಓಪನ್ ಮಾಡ್ಬೇಕು ಅಂದ್ರೆ ಇದು ಕೂಡ ಕೊಟ್ಟಿದ್ದಾರೆ, ಚೈನ್ ಲಿಂಕ್ಸ್ ಏನೋ ತಗೊಬೇಕು ಅಂತ. ಯಾವ ವಾಚ್ ಅಲ್ಲಿ ಕೊಟ್ಟಿರೋ ನೋಡ್ರೇ ಇಲ್ಲ ನಾನು ಆಕ್ಚುಲ್ ಆಗಿ. ಪ್ರೀಮಿಯಂ ವಾಚಸ್ ಅಲ್ಲಿ ಯಾವ್ದು ಕೊಡಲ್ಲ ಇದು. ಸೊ ಇದನ್ನ ತೆಗ್ದಿ ಸ್ಟ್ರಾಪ್ ನಮ್ಗೆ ಎಷ್ಟು ಲಿಂಕ್ ಬೇಕೋ ಅಷ್ಟು ಲಿಂಕ್ ನ ತೆಗೆದ್ಬಿಟ್ಟು ಅಟ್ಯಾಚ್ ಮಾಡ್ಕೊಬಹುದು, ಆ ತರ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ಓಕೆ, ಸೊ ಇದೆಲ್ಲ ಮಾಡಿದ್ವಿ. ಇದ್ರ ಜೊತೆಗೆ ಇನ್ನು ಬಟ್ಟೆ ಎಲ್ಲ ಫುಲ್ ದೋಬಿಗೆ ಕೊಡಬೇಕು. ಯೂಶಲಿ ಬಟ್ಟೆ ಎಲ್ಲ ನಾವೇ ಮಾಡ್ಕೊತೀವಿ, ಬಟ್ ನಾನು ಹೋಗೋವಾಗ ಮನೆಯೆಲ್ಲ ಸೆಟ್ ಮಾಡಿದ್ನಿ, ಬಟ್ಟೆದೊಂದೇ ಮರ್ತ್ಕೊಂಡಿದ್ನಿ. ಜಾಸ್ತಿ ಇದ್ದಾವೆ ಬಟ್ಟೆಗಳು, ಅದೆಲ್ಲ ನಾನು ವಾಶ್ಗೆ ಹಾಕಿ ಮತ್ತೆ ಐರನ್ ಕೊಡೋದೆಲ್ಲ 1 ವೀಕ್ ಎಲ್ಲ ಅದಕ್ಕೆ ಹೋಗುತ್ತೆ. ಟೈಮ್ ವೇಸ್ಟ್ ಯಾಕೆ, ನೀನು ಸ್ವಲ್ಪ ಸುಸ್ತಾಗ್ತೀಯಾ, ಒಟ್ಟಿಗೆ ದೋಬಿ ಅವ್ರಿಗೆ ಕೊಟ್ಬಿಡೋಣ ಅಂತ ದರ್ಶನ್ ಸಜೆಸ್ಟ್ ಮಾಡೋನೆ. ಸೊ ನಾನು ದೋಬಿ ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಕ್ಲೀನಾಗಿ ಅವರೇ ವಾಶ್ ಮಾಡಿಕೊಂಡು ಆಕ್ಚುಲಾಗಿ ಏನೋ ಐರನ್ ಮಾಡಿ ಒಟ್ಟಿಗೆ ತೊಗೊಂಬರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್ ಅವರು, ಓಕೆನಾ. ದಾಟ್ಸ್ ಫಾರ್ ಟುಡೇಸ್ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತಲೇ ಅನ್ಕೊತಾ ಇದ್ದೀನಿ. ಇದು ವೆರಿ ರಾ ಆ್ಯಂಡ್ ಆ್ಯಕ್ಚುಲಿ ಆಗೋ ಕೆಲಸಗಳಿದೆಲ್ಲ, ಮನೆಯಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗೇ ಇದೆ ಅಂತ ಅನ್ಕೊತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ವಿ ಆರ್ ವೆರಿ ಕ್ಲೋಸ್ ಟು 25,000 ಸಬ್ಸ್ಕ್ರೈಬರ್ಸ್. ಅದು ಹಂಗೆ 50,000 ಮಾಡಿಬಿಡಿ ಬೇಗ ಓಕೆನಾ. ನಾವು
ನಿಮಗೆ ನಾನು ಮಾತು ಕೊಟ್ಟಿರಂಗೆ ಎವ್ರಿ ವೆನ್ಸ್ಡೇ ಆ್ಯಂಡ್ ಎವ್ರಿ ಸ್ಯಾಟರ್ಡೇ ಬೆಳಗ್ಗೆ 11 AM ನಾನು ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ 11ಗಿಂತ ಮುಂಚೆನೇ ಪೋಸ್ಟ್ ಮಾಡ್ತೀನಿ. ಸೊ ಯಾವುದು ವಿಡಿಯೋ ನೀವು ಮಿಸ್ ಆಗಬಾರ್ದು ಅಂದ್ರೆ ಕಡೆಯಿಂದ ಎಷ್ಟಾಗುತ್ತೋ ಅವಳು ಅಷ್ಟು 100% ಕೊಟ್ಟು ಮಾಡ್ತಾಳೆ. ಎಸ್ ಎಸ್ ಎಸ್. ಇನ್ನೂ ಏನೋ ಪ್ಲಾನ್ ಮಾಡ್ತಾ ಇದ್ದೀನಿ. ನನಗೆ ಇನ್ನೂ ಎಡಿಟಿಂಗ್ ಎಲ್ಲ ಏನೇನು ಬೇಕೋ ಅದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ದಟ್. ನಾನು ಯಾವುದೋ ಒಂದು ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಏನಾಯಿತು ಏನು ಅನ್ನೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ತೆಲುಗು ಚಾನಲ್ ಇದೆ ನನಗೆ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ, ಅದನ್ನು ನೋಡಿ. ಅದರಲ್ಲಿ ನಿಮಗೆ ವ್ಲಾಗ್ಸ್ ಇಷ್ಟ ಆಗ್ಬೋದು. ಆ್ಯಂಡ್ 2 ಚಾನಲ್ಗೂ ನಾನು ಸಬ್ ಟೈಟಲ್ಸ್ ಹೆಂಗೆ ಆ್ಯಡ್ ಮಾಡೋದು ಅಂತಲೂ ನೋಡ್ತಾ ಇದ್ದೀನಿ. ಇಂಪ್ರೂವೈಸೇಷನ್ಸ್ ಇನ್ನೂ ಬರುತ್ತೆ. ಸೊ stay tuned and thank you so much for watching this vlog. We will see you in our next vlog. Stay positive, stay healthy, and be kind to everyone. Bye.